ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಅಖಾಡಕ್ಕೆ ತಿಂಗಳಾಂತ್ಯಕ್ಕೆ ಕಹಳೆ ಮೊಳಗಿಸೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಮಾರ್ಚ್ 28 ಅಥವಾ 29ನೇ ತಾರೀಕು ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ರಣಕಹಳೆ ಮೊಳಗಿಸುತ್ತಾರೆ. ಇವತ್ತು ಸಿಎಂ ಹಾಗೂ ಡಿಸಿಎಂಗೆ ಲೋಕಸಮರದ ಪ್ರಚಾರಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ತಾರೆ. ಬಸವರಾಜ ರಾಯರೆಡ್ಡಿ, ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಪ್ಲಾನ್ ಮಾಡೋರಿದ್ದಾರೆ. ಪ್ರಚಾರ ಕಾರ್ಯದ ಜವಾಬ್ದಾರಿ ಹೊತ್ತಿದ್ದಾರೆ ಇವರಿಬ್ರು. ರಾಜ್ಯದಲ್ಲಿ ಲೋಕಸಮರದ ಪ್ರಚಾರಕ್ಕೆ ಚಾಲನೆ ನೀಡ್ತಾರೆ ರಾಹುಲ್ ಗಾಂಧಿ. ಒಂದೇ ವೇದಿಕೆಯಲ್ಲಿ ಎಲ್ಲ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಚಾರ ಇರುತ್ತೆ. ಬೀದರ್ ಲೋಕಸಭಾ ವ್ಯಾಪ್ತಿಯ ಬಸವ ಕಲ್ಯಾಣದಿಂದ ಪ್ರಚಾರಕ್ಕೆ ಚಾಲನೆ ನೀಡಲಾಗುತ್ತೆ. 30 days ನಲ್ಲಿ ನಾವು 28 ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಂದು ದಿವಸ 2 ದಿವಸ ಹೆಚ್ಚು ಕಡಿಮೆ, ಅಂದರೆ ಒಂದು ಆ್ಯಾವ್ರೇಜ್ 1 day 1 ಲೋಕಸಭಾ ಕ್ಷೇತ್ರ, 1 day 1 ಲೋಕಸಭಾ ಕ್ಷೇತ್ರ. 2 days ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ, ಏನೋ ಎಮರ್ಜೆನ್ಸಿ ಏನು ಬರಲಿಕ್ಕೆ. ಅದಕ್ಕೆ ಈ 30 days ನಿರಂತರವಾದಂಥ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ KPCC ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನಾವು ಮಾಡಿದ ಪ್ಲ್ಯಾನ್ನಲ್ಲಿ ಇಲ್ಲ ನಾವು ಬೇರೆ ಬೇರೆನೂ ಮಾಡ್ತೇವೆ, ಮಿಕ್ಸು ಮಾಡ್ತೇವೆ ಅನ್ನೋದನ್ನು ತೀರ್ಮಾನ ಆಗಬೇಕದು ಅವ್ರು ಮಾಡಬೇಕಾಗುತ್ತೆ. ಅದಕ್ಕೆ ನಾವೊಂದು ಪ್ಲ್ಯಾನನ್ನು ಮಾಡಿಕೊಡ್ತಾ ಇದ್ದೇವೆ. ಅದು ಅಂತಿಮ ತೀರ್ಮಾನ ನಾಳೆನೋ ಅಥವಾ ನಾಡ್ದ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಗ್ರ್ಯಾಂಡ್ ಇನಾಗ್ರಲ್, ಅಂದರೆ ಒಂದು ಲೋಕಸಭಾ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಗ್ರ್ಯಾಂಡ್ ಇನಾಗ್ರಲ್, ಅಂದರೆ ಒಂದು ಸಾರಿ ಎಲ್ಲ ಲೀಡರ್ಗಳನ್ನು ಸೇರಿಸಿ ಪ್ರಾರಂಭ ಮಾಡಿಸ್ಬಿಡೋದು ಅಂಥೇಳಿ ಒಂದು ಸಲಹೆಯನ್ನು ನಾನು ಸಿದ್ದರಾಮಯ್ಯನವ್ರು ನಾನು ಮಾತಾಡಿದ್ದೇನೆ ಇವತ್ತು ಬೆಳಗ್ಗೆ, ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮಾತನಾಡಿ ಅದನ್ನು ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಬೇಕು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯನವರು ಬಸವ ಕಲ್ಯಾಣದಿಂದನೇ ಪ್ರಾರಂಭ ಮಾಡೋಣ ಅಂತ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬೀದರ್ ಲೋಕಸಭಾ ಕ್ಷೇತ್ರ ಅಲ್ಲಿ ಮಾಡೋದಾದರೆ 28 ಅಥವಾ 29 ಈ ತಿಂಗಳು ಮಾಡಿ ಅನ್ನೋಂಥ ಸಲಹೆಯನ್ನು ನಾವು ಕೊಟ್ಟಿದ್ದೇವೆ. ಒಂದು ಪ್ರಚಾರದ ಅಖಾಡ ರೆಡಿ ಆಗ್ತಾ ಇದೆ. ಪ್ರಶಾಂತ್, ಕಾಂಗ್ರೆಸ್ನಿಂದ ಬಸವ ಕಲ್ಯಾಣದಿಂದ ಆರಂಭ ಆಗುತ್ತೆ. ನೋಡಿ, ಕಾಂಗ್ರೆಸ್ಗೆ ಇದೊಂದು ಲೋಕಸಭಾ ಚುನಾವಣೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆ. 99ರಲ್ಲಿ SM ಕೃಷ್ಣ ಸರ್ಕಾರ ಬಂದ ಸಂದರ್ಭದಲ್ಲಿ ಏನು ಲೋಕಸಭಾ ಚುನಾವಣೆ ನಡೀತು, ಆಗ 18 ಸೀಟ್ಗಳನ್ನು ತೆಗೆದುಕೊಂಡಿದ್ದು ಬಿಟ್ಟರೆ ಕಾಂಗ್ರೆಸ್ 10 ದಾಟಿಲ್ಲ. ಕಳೆದ 24 ವರ್ಷದಲ್ಲಿ ಡಬಲ್ ಡಿಜಿಟ್ಗೆ ಬಂದೇ ಇಲ್ಲ. ಅತಿ ಹೆಚ್ಚು ಅಂದರೆ 9 ಸೀಟ್ಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು, ಅದನ್ನು ದಾಟಿಲ್ಲ. ಕಳೆದ ಬಾರಿ ಅಂತರೂ ಕಾಂಗ್ರೆಸ್ ಮೆಸ್ಡ್ ಅಪ್ ಬೈ ಅಲೈನಿಂಗ್ ವಿತ್ JDS. 1 ಸೀಟನ್ನು ಮಾತ್ರ ಪಡಿತು, 1 ಸೀಟ್ JDS ಪಡಿತು. ಸುಮಲತಾ ಪಕ್ಷೇತರರಾಗಿ ಕೂಡ ಗೆದ್ದರು. ಈ ಬಾರಿ ಕಾಂಗ್ರೆಸ್ಗೆ ರಾಷ್ಟ್ರೀಯ ದೃಷ್ಟಿಯಿಂದ ಕೂಡ ಕರ್ನಾಟಕದಿಂದ ಬಹಳ ನಿರೀಕ್ಷೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನಿಸುತ್ತೆ, ನಾನು AICC ಅಧ್ಯಕ್ಷನಾದಾಗ ಕರ್ನಾಟಕದಿಂದ ಎಷ್ಟು ಸೀಟ್ ಬರ್ತವೆ ಅಷ್ಟು ನಾನು ಇಲ್ಲಿ ಗಟ್ಟಿಯಾಗ್ತೀನಿ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಸಿನಲ್ಲಿದೆ. ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಸಿದ್ದರಾಮಯ್ಯನವ್ರಿಗೂ ಕೂಡ ಯಾವ್ಯಾವ ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೆ, ಯಾವ್ಯಾವ ಸೀಟಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು DK ಶಿವಕುಮಾರ್ ಅವ್ರಿಗೂ ಕೂಡ ಬಹಳ ಮುಖ್ಯ ಆಗುತ್ತೆ. ಏಕೆಂದರೆ ಒಕ್ಕಲಿಗರು ಪುನರಪಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡದಂತೆ DK ಶಿವಕುಮಾರ್ ಕಾರಣದಿಂದ ಕಾಂಗ್ರೆಸ್ ವೋಟ್ ನೀಡಿದರೆ ನ್ಯಾಚುರಲಿ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಯ ಕನಸು ಇನ್ನಷ್ಟು ಹತ್ತಿರ ಆಗತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಕುರುಬರು ಮತ್ತು ಹಿಂದುಳಿದ ವರ್ಗಗಳು, ಅಹಿಂದ ವರ್ಗ ಏನಿದೆ, ಅದು ಯಾವ ಪ್ರಮಾಣದಲ್ಲಿ ಕಾಂಗ್ರೆಸ್ ಜೊತೆ ನಿಲ್ತೋ ನೋಡಿ. ಈಗ ದಲಿತ ರೈಟು ಆ್ಯಂಡ್ ಮುಸ್ಲಿಂ ಸಮುದಾಯ, ಅದು ಕುರುಬ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ಉಳಿದ ಹಿಂದುಳಿದ ವರ್ಗಗಳು ಏನು ಸಿದ್ದರಾಮಯ್ಯನವರ ಕಾರಣದಿಂದ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ವು, ಆ ಸಮುದಾಯಗಳು ಪುನರಪಿ ಕಾಂಗ್ರೆಸ್ಗೆ ವೋಟ್ ನೀಡಿದರೆ ಸಿದ್ದರಾಮಯ್ಯನವರ ಜನಪ್ರಿಯತೆಯ ಜೊತೆಗೆ ವೋಟ್ ಪುಲ್ಲಿಂಗ್ ಕೆಪಾಸಿಟಿ
ಇನ್ ಟರ್ಮ್ಸ್ ಆಫ್ ಲೋಕಸಭಾ ಇಲೆಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ರ ಲೆಕ್ಕ ಅದು. ಈಗ ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆದರು. ಆವಾಗ 9 ಸೀಟ್ಗಳು ಕಾಂಗ್ರೆಸ್ಸಿಗೆ 2014 ಬಂದವು. 19 ಬರಲೇ ಇಲ್ಲ. 24 ಎಷ್ಟು ಸೀಟ್ ತೆಗೆದುಕೊಳ್ತಾರೆ, ಅದರಲ್ಲಿ ಅತಿ ಹಿಂದುಳಿದ ವರ್ಗಗಳ ಓಟ್ಗಳು ಎಷ್ಟು ಸಿದ್ದರಾಮಯ್ಯನವರು ತೆಗೆದುಕೊಂಡ್ರು. ಕುರುಬರು ಕೂಡ ನೀವು ನೋಡ್ತಾ ಇರಿ, 2014 ಈಚೆಗೆ ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ನೀಡುವ ಕುರುಬರು ಅನೇಕರು BJPಯತ್ತ ಶಿಫ್ಟ್ ಲೋಕಸಭಾ ಚುನಾವಣೆಯಲ್ಲಿ ಆಗ್ತಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಸಿದ್ದರಾಮಯ್ಯ ಅದನ್ನು ಎಷ್ಟು ತಡೀತಾರೆ, ಎಷ್ಟು ಕಾಂಗ್ರೆಸ್ಗೆ ಉಳಿಸ್ಕೊಳ್ತಾರೆ, ಎಷ್ಟು ಲೋಕಸಭಾ ಕ್ಯಾಂಡಿಡೇಟ್ಗೆ ಹಾಕಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಪ್ರಚಾರವನ್ನು ನೋಡಬೇಕಾಗತ್ತೆ. ಪ್ರಚಾರ ಬಿಡಿ, ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಪ್ರಚಾರವನ್ನು ಮಾಡಲೇಬೇಕು. ಒಂದು ಕಡೆ ನರೇಂದ್ರ ಮೋದಿ ಒಂದು ಅಬ್ಬರದ ಪ್ರಚಾರವನ್ನು ಈಗಾಗಲೇ ಆರಂಭಿಸಿರುವಾಗ ಕಾಂಗ್ರೆಸ್ ಕೂಡ ನೋಡಿ, BJPಗೆ ಇರ್ತಕ್ಕಂಥ ಬಲ ಏನು? ನರೇಂದ್ರ ಮೋದಿ. ಕಾಂಗ್ರೆಸ್ಗೆ ಆ ರಾಹುಲ್ ಗಾಂಧಿಯವರ ಕಾರಣದಿಂದ ಓಟ್ಗಳು ಬರ್ತವೆ ಅಂತಕ್ಕಂಥದ್ದು ಪ್ರೂವ್ ಆಗ್ತಾ ಇಲ್ಲ. ಸೊ ಕಾಂಗ್ರೆಸ್ಗೆ ಇರ್ತಕ್ಕಂಥ ಬಲ ಏನು? ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ. ಈ ಮೂವರ ಕಾರಣದಿಂದಲೇ ಕರ್ನಾಟಕದಲ್ಲಿ ಓಟ್ಗಳು ಬರ್ತಾ ಇವೆ. ಮತ್ತು ಕಾಂಗ್ರೆಸ್ಗೊಂದು ಬೇಸ್ ಕರ್ನಾಟಕದಲ್ಲಿ ಇದ್ದೇ ಇದೆ. 38%, 43%, 40 ±2 ಓಲಾಡ್ತಾ ಇರುತ್ತೆ ಕಾಂಗ್ರೆಸ್ನ ವೋಟ್ ಬೇಸ್. ಸೊ ಈ ಲೋಕಸಭಾ ಚುನಾವಣೆಯಲ್ಲಿ ಅದು ಎಷ್ಟು ವೋಟ್ಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮತ್ತು 20 ದಿನದ ಹಿಂದೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಏನೊಂದು ವಾತಾವರಣ ಕರ್ನಾಟಕದಲ್ಲಿತ್ತು, BJP ಟಿಕೆಟ್ ಹಂಚಿಕೆಯ ನಂತರ ಆ ವಾತಾವರಣ ಇಲ್ಲ. ಬಟ್ ಅದನ್ನು ಈಗ ಸೀಟ್ ವೈಸ್ ಪ್ರೊಜೆಕ್ಷನ್ ಮಾಡಿ ಅಂತ ನನಗೆ ಕೇಳಿದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯಾಕಂದರೆ ಇದು ಹೇಗಿರುತ್ತೆ ಭಾವನಾ, ಇತ್ತೀಚಿನ ದಿನಗಳಲ್ಲಿ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬರುತ್ತೆ ಅನ್ನೋದರ ಮೇಲೆ ಮತದಾರನ ಮನಸ್ಸು ಕೂಡ ಓಲಾಡ್ತಾ ಇರುತ್ತೆ. ಸೊ ವೆನ್ ಥಿಂಗ್ಸ್ ಗೆಟ್ ಸೆಟಲ್ ಡೌನ್, ಆಗ ಮೋದಿ ಪರವಾಗಿರ್ತಕ್ಕಂಥ ಅಲೆ ಹಾಗೆ ಉಳಿದುಕೊಳ್ಳುತ್ತಾ, ಕಾಂಗ್ರೆಸ್ ಅದರಲ್ಲಿ ಇನ್ರೋಡ್ಸ್ ಮಾಡುತ್ತಾ, ನನಗನ್ಸುತ್ತೆ ವಿ ಶುಡ್ ವೇಟ್ ಫಾರ್ ಅನದರ್ 10 days. ಓಕೆ. ಯಾಕಂದರೆ ಸೀಟ್ ಪ್ರೊಜೆಕ್ಷನ್ ನಾನು ಅದಕ್ಕೆ ಇಷ್ಟು ಬೇಗ ಹೋದರೆ ಸೀಟ್ ಪ್ರೊಜೆಕ್ಷನ್ ಸರಿಯಾಗಿ ಸಿಗಲ್ಲ. ಈ ಟಿಕೆಟ್ ಹಂಚಿಕೆಯ ಗೊಂದಲಗಳು ಸರಿಯಾಗಬೇಕು. ಆದರೆ ಕಾಂಗ್ರೆಸ್ ನನಗನ್ನಿಸ್ತಾ ಇದೆ ಒಂದು ಸೀರಿಯಸ್ ಎಫರ್ಟ್ ಅನ್ನಂತರೂ ಹಾಕ್ತಾ ಇದೆ. ಕ್ಯಾಂಡಿಡೇಟ್ ಇಲ್ಲ, BJP ಒಳಗೆ ಗುದ್ದಾಡ್ಕೊಳ್ತಾ ಇರೋವಾಗ ಅಗೇನ್ ಕಾಂಗ್ರೆಸ್ನಲ್ಲಿ ಅದೊಂದು ಶಕ್ತಿ ಪ್ರದರ್ಶನ, ಕಾಂಗ್ರೆಸ್ ಸೀಟ್ಗಳ ಹಂಚಿಕೆ ಮಾಡ್ತಾ ಇದೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಇದೇ ಪ್ಲಸ್ ಪಾಯಿಂಟ್ ವರ್ಕ್ ಆಗಿದ್ದು ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಹಳ ಗಟ್ಟಿಯಾಗಿ ಒಟ್ಟಿಗೆ ಹೋಗಿದ್ರು. ಅದೇ ಪ್ರಯತ್ನನ ಲೋಕಸಭೆಯಲ್ಲಿ ಮಾಡ್ತಾ ಇದ್ದಾರೆ. ವೇರ್ BJP ಒಬ್ರಿಗೊಬ್ರು ಗುದ್ದಾಡ್ತಾ ಇದ್ದಾರೆ. ಮೋದಿಗೆ ಓಟ್ ಹಾಕುವ ಮತದಾರ ಇವೆಲ್ಲದರ ಕಾರಣದಿಂದ ತನ್ನ ನಿಲುವನ್ನು ಬದಲಾಯಿಸ್ತಾನ. ಒಂದು ಪ್ರಶ್ನೆ. ಗ್ಯಾರಂಟಿಗಳ ಕಾರಣದಿಂದಾಗಿ ಕಳೆದ ಬಾರಿ ಮೋದಿಗೆ ಓಟ್ ಹಾಕಿದ್ದ ಮತದಾರ ಸ್ವಲ್ಪ ಮಟ್ಟಿಗೆ ಬದಲಾಗ್ತಾನ. ಎರಡನೇ ಪ್ರಶ್ನೆ, ಇದರ ಆಧಾರದ ಮೇಲೆ ಈ ಲೋಕಸಭಾ ಚುನಾವಣೆ. ಓಕೆ, ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮಂಡ್ಯ ಕಡೆಗೆ ಹೋಗೋಣ. ಮಂಡ್ಯ ಕಡೆ ಹೋದ್ರೆ ಸುಮಲತಾ ಅವರ ನಿನ್ನೆಯ ಸ್ಟೇಟ್ಮೆಂಟ್ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಏನು ಅಂತ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.